ವಿಧೇಯಕದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಲಾಗ್ತಿದೆ. ಬಿಲ್ನಲ್ಲಿ ಯಾವುದೇ ಸಂಘಟನೆಯ ಹೆಸರನ್ನು ಕೂಡ ಉಲ್ಲೇಖಿಸಿಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುವ ವಿಚಾರದಲ್ಲಿ ಗೃಹ ಇಲಾಖೆಯ ಜವಾಬ್ದಾರಿ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಅನುಮತಿ ಪಡೆಯಬೇಕು ಅಂತ ಅವರು ತಿಳಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧ ವ್ಯಂಗ್ಯವಾಡಿರುವಂತಹ ಖರ್ಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ಕೊಳ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಅಗತ್ಯವಿಲ್ಲ ಅನ್ನೋ ಬಿಜೆಪಿ ನಾಯಕ BL ಸಂತೋಷ್ ಅವರ ಹೇಳಿಕೆ ಕುರಿತ ಪ್ರಶ್ನೆಗೆ ಮುಂದೆ ನೋಡೋಣ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಸಂತೋಷ್ ಅವರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಟೀಕಿಸಿರುವಂತಹ ಖರ್ಗೆ ಆರ್ಎಸ್ಎಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಪಾತ್ರವನ್ನ ವಹಿಸಿತು ಅನ್ನೋದನ್ನ ಪ್ರಶ್ನಿಸಿದ್ದಾರೆ. 5 ಆರ್ಎಸ್ಎಸ್ ನಾಯಕರ ಹೆಸರನ್ನ ಹೇಳಲಿ ಅಂತ BL ಸಂತೋಷ್ ಅವರಿಗೆ ಸವಾಲನ್ನ ಹಾಕಿದ್ದಾರೆ. ವೀರ ಸಾವರ್ಕರ್ ವಿಚಾರದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಟೀಕೆಯನ್ನ ಮಾಡಿದ್ದಾರೆ. ಸಾವರ್ಕರ್ ಅವರಿಗೆ ವೀರ್ ಅನ್ನೋ ಬಿರುದು ಯಾರು ನೀಡಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿರುವಂತಹ ಅವರು ತಮ್ಮನ್ನ ತಾವೇ ವೀರ್ ಎಂದು ಕರೆದುಕೊಂಡಿದ್ರು ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಆರ್ಎಸ್ಎಸ್ ನಾಯಕರ ಪ್ರತಿಮೆ ಇದೆಯೇ ಅನ್ನೋ ಪ್ರಶ್ನೆಯನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮುಂದಿಟ್ಟಿದ್ದಾರೆ. SVP ಚೌಕ್ನಲ್ಲಿರೋದು ಸರ್ದಾರ್ ಪಟೇಲ್ ಅವರ ಪ್ರತಿಮೆ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡಲು ಸಾಧ್ಯವಿಲ್ಲ ಅನ್ನೋ ಹೇಳಿಕೆಗಳಿಗೂ ಪ್ರತಿಕ್ರಿಯಿಸಿರುವಂತಹ ಖರ್ಗೆ ಸಂಘಟನೆ ನೋಂದಣಿ ಮಾಡಿಕೊಂಡಿಲ್ಲದ ಕಾರಣ ಬ್ಯಾನ್ ವಿಚಾರದಲ್ಲಿ ಪ್ರಶ್ನೆ ಎದುರಾಗ್ತದೆ ಅಂತ ಹೇಳಿದ್ದಾರೆ. ಯಾವುದು ಎನಿ ಸಂಸ್ಥೆ ನಾವು ಹೇಳಿದೀವಲ್ಲ, ಪರ್ಮಿಷನ್ ತಗೊಳ್ಳಿ ಅಷ್ಟೇ ಕೇಳ್ತೇನೆ. ಕಡ್ಡಾಯವಾಗಿ ಪರ್ಮಿಷನ್ ತಗೊಳ್ಳಿ. ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ. ಸಾರಿ, ಎನಿ ಒನ್ ಸರ್. ಈಗ ನಾಳೆ ನೀವು ಒಂದು ಸಂಘ ಮಾಡ್ತೀರಾ ಅಂದ್ಕೊಳ್ಳಿ. ನೀವು ಸಂಘ ಮಾಡಿಬಿಟ್ಟು ದಕ್ಷಿಣೆ ತಗೋತೀನ ಅಂತ ಹೇಳ್ತೀರಾ. ನಿಮ್ಮ ಗುರು ನಿಮ್ಮ ಧ್ವಜ ಅಂತ ಹೇಳ್ತೀರಾ. ನಿಮ್ದು ಯಾವುದೋ ಒಂದು ಧ್ವಜ ಹಾಕೋತೀರಾ, ಅರ್ಶಿಣ ಧ್ವಜನೋ ಹಸಿರೋ ಯಾವುದೋ ಒಂದು, ಅದ್ರ ಮೇಲೆ ದಕ್ಷಿಣ ತಗೋತೀನ ಅಂತ ಹೇಳ್ತೀರಾ. ITD ಬಿಡ್ತದ ನಿಮಗೆ? ಇವರಿಗೆ ಬಿಟ್ಟಿದ್ದಾರೆ ಯಾರು? ಯಾಕೆ ನೋಡಿ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇವರು ಕಲ್ಚರಲ್ ಆರ್ಗನೈಸೇಷನ್, ಕರೆಕ್ಟಾ? ಧಾರ್ಮಿಕವಾಗಿ ಉಪದೇಶ ನೀಡುವಂಥ ಒಂದು ಸಂಘಟನೆ. ಪಾಕಿಸ್ತಾನ ಜೊತೆ ನೆಂಟಿಟ್ಕೋಬೇಕು, ಚೈನಾ ಜೊತೆ ನೆಂಟಿಟ್ಕೋಬೇಕು ಅಂತ ಹೇಳಕ್ಕೆ ಇವ್ರು ಯಾರು? ಆಮೇಲೆ ಇವ್ರ ಬಗ್ಗೆ ನಾವು ಏನೇ ಪ್ರಶ್ನೆ ಕೇಳಿದ್ರು ನೀವು ನಾಶ ಆಗ್ತೀರಾ ಅಂತ ಹೇಳಿದ್ರೆ ಏನರ್ಥ? ಈಗ ಈ ವಿರೋಧ ಪಕ್ಷದ ನಾಯಕರು ನಿನ್ನೆ ನಾನು ನೋಡಿದೆ, ಪ್ರಿಯಾಂಕ್ ಖರ್ಗೆ ಏನಾದರೂ ಹೇಳಿದ್ರೆ ಮೊನೆ ಆಚೆ ಬರಲಿ ನೋಡ್ಕೋತಾರೆ ಅಂದ್ರೆ ಯಾಕೆ? ಯಾರಿಗೆ ಎದುರಿಸ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು? ಏನು ಮಾಡ್ತಾರೆ RSS ಅವರು? ಗುಂಡಾ ಸಾಯಿಸ್ತಾರಾ? ನೀವು ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಗಾಂಧಿ ಅವ್ರಿಗೆ ಬಿಟ್ಟಿಲ್ಲ, ನನಗೆ ಬಿಡ್ತೀರಾ? ಅಂದರೆ ದೇ ಆರ್ ಪ್ರೂವಿಂಗ್ ಮೈ ಪಾಯಿಂಟ್ ದಟ್ ದೇ ಆರ್ ಎ ಟೆರರಿಸ್ಟ್ ಆರ್ಗನೈಸೇಷನ್ ಅಲ್ವಾ? ಯಾರನ್ನ ಧಾರ್ಮಿಕ ಸಂಘಟನೆಗಳು, ಯಾವುದಾದ್ರೂ ಸಾಮಾಜಿಕ ಸಂಘಟನೆಗಳು ಯಾವುದು ದೇಶದ ಪ್ರೇಮದ ಬಗ್ಗೆ ಮಾತಾಡ್ತಾರೆ, ನ್ಯಾಷನಲಿಸಮ್ ಬಗ್ಗೆ ಮಾತಾಡ್ತಾರೆ, ನಿಮಗೆಲ್ಲ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರೆ, ಅವ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನೀವು ಸತ್ತೋಗ್ತೀರಾ, ನಾಶ ಆಗ್ತೀರಾ, ನಿಮ್ಮ ಮರ್ಡರ್ ಆಗುತ್ತೆ, ನಿಮ್ಮ ಮನೆ ಹೊರಗೆ ಬರೋಕ್ಕಾಗಲ್ಲ ಅಂತ ಥ್ರೆಟನ್ ಮಾಡಿದ್ರೆ ಯು ಆರ್ ಪ್ರೂವಿಂಗ್ ಮೈ ಪಾಯಿಂಟ್. ನಿನ್ನೆ BJP ಅಧ್ಯಕ್ಷರು ನಾಶ ಆಗ್ತಾರಂತೆ, ಅಶೋಕ್ ಅವರು ನೀವು ಮನೆ ಹೊರಗಡೆ ಬರಲಾರ್ದಂಗೆ ಆಗ್ತೀರಂತೆ. ಏನರ್ಥ ಇದು? ಆಮೇಲೆ ಇವರು ನೀವು ಹೇಳಿದ್ರಲ್ಲ ನಾನು ಶಾಖೆಗೆ ಹೋಗಬೇಕು ಅಂತ. ನಾನು ಶಾಖೆಗೆ ಹೋಗ್ತೀನಿ ಅಪ್ಪ, ಬೇಕಾದರೆ ನಿಮ್ಮ ಮಕ್ಕಳಿಗೆ ಯಾಕೆ ಕಳಿಸ್ತಾ ಇಲ್ಲ? ಯಾವ BJP ನಾಯಕರ ಮಕ್ಕಳು ಪೂರ್ಣ ಪ್ರಮಾಣದಲ್ಲಿ ಶಾಖೆಗಳಿಗೆ ಹೋಗ್ತಾರೆ? ಫುಲ್ ಟೈಮ್ ಪ್ರಚಾರಕರು ಯಾರಿದ್ದಾರೆ ಲಿಸ್ಟ್ ಕೊಡಿ ನನಗೆ. ಸುಮ್ಮನೆ ಈ ಬಿಲ್ ಬಂದಿದೆ RSS, ಬಿಲ್ ಬಂದಿದೆ RSS, ಏನು ಅರ್ಥ ಇದು? ನಾನು ಕೇಳ್ತಾ ಇರುವ ಪ್ರಶ್ನೆಗೆ ನಿಮ್ಗೆ ಉತ್ತರ ಇಲ್ಲ ಅಂದರೆ ಉತ್ತರ ಇಲ್ಲ ಅಂತ ಹೇಳಿ. ಅದು ಇದು ಬಿಟ್ಟು ನಿಮ್ಮ ಕುಟುಂಬನ ರಕ್ಷಣೆ ಮಾಡಿದ RSS, ಪ್ರಿಯಾಂಕ್ ಖರ್ಗೆ ಮನೆ ಆಚೆ ಬರಲ್ಲ, BLS ನಮ್ಮ BL ಸಂತೋಷು ನಮ್ಗೆ ರಕ್ಷಣೆ ಮಾಡೋದು ಅಂತಾರೆ. ಅದೇ ಅವ್ರ ಪಾರ್ಟಿ ವಿರೋಧ ಪಕ್ಷದ ನಾಯಕರು ನಿಂಗೆ ನಾಶ ಮಾಡ್ತೀನಿ ಅಂತಾರೆ. ಒಂದು ಕಡೆ ರಕ್ಷಣೆನೂ ಮಾಡ್ತಾರೆ, ಒಂದು ಕಡೆ ನಾಶನೂ ಮಾಡ್ತೀನಿ ಅಂತಾರೆ. ಏನಕ್ಕೆ ಇಷ್ಟು ಕನ್ಫ್ಯೂಷನ್ ಅವರಲ್ಲಿ? ನೋಡಿ, ಇವರೆಲ್ಲರೂ ಎಲ್ಲಿ ದಾವಣಗೆರೆ ಇರ್ಬೋದು, ಕಲಬುರಗಿನಲ್ಲಿರೋ ಯಾರು ಕನ್ನಡಿಗರು ಅವರಲ್ಲ. ಇದನ್ನು ನಾವು ಕಳೆದ 1.5 ತಿಂಗಳಿಂದ ನಾವು ಬೇರೆ ಬೇರೆ ರೀತಿಯಾಗಿ ನಾವು ನಮ್ಮದಾದಂಥ ಒಂದು ಇಂಟೆಲಿಜೆನ್ಸನ್ನು ಬಿಟ್ಟು ತಿಳ್ಕೊಂಡಿದ್ದು. ನಾವು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಬ್ಯೂರೋ ಅವ್ರ ಜೊತೆ ನಾವು ನಿಕಟ ಸಂಪರ್ಕ ಇಟ್ಕೊಂಡು ಇದು ಮತ್ತು ನಮ್ಮ ಬಾಂಗ್ಲಾದೇಶಿ ವಲಸಿಗರು ಯಾರಿದ್ದಾರೆ ಎಲ್ಲದ ಮೇಲೂ ವಾಚ್ ಇಟ್ಟಾಗ ಇದು ಕಂಡು ಬಂದಿದೆ. ಸೊ ಇದು ಇವೆಲ್ಲನೂ ಕೂಡ ಯಾರು ಕೂಡ ಒಬ್ಬರು ಕೂಡ ಕನ್ನಡಿಗರದವರಲ್ಲ. ಎಲ್ಲನೂ ಕೂಡ ನಮ್ಮ ಉತ್ತರ ಪ್ರದೇಶದವರು ಅಥವಾ ಉತ್ತರ ಭಾರತದವರೇ ಇದ್ದಾರೆ. ಸೊ ವಿ ಆರ್ ಕೀಪಿಂಗ್ ಅ ಕ್ಲೋಸ್ ವಾಚ್. ನಮ್ಮಲ್ಲಿ ಅಂಥದ್ದು ಯಾವುದೇ ಘಟನೆಗಳಾಗಲಾರ್ದಂಗೆ ನಾವು ಏನೋ ನಮ್ಮ ಇಂಟೆಲಿಜೆನ್ಸ್ ಅವರಿಗೆ ತಾಕೀತು ಮಾಡಿದ್ವಿ, ಸಂಪೂರ್ಣವಾಗಿ ನಿಗಾ ಇಟ್ಟಿದ್ದೀವಿ.
ಆದರೆ ನಿಯಂತ್ರಣ ಮಾಡಬೇಕಾಗಿ ಹೆಂಗೆ ನಾವು ಜವಾಬ್ದಾರಿಯುತವಾಗಿ ನಾವು ನಿಯಂತ್ರಣ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಪೊಲೀಸ್ನವರು, ಅದೇ ನಿಟ್ಟಿನಲ್ಲಿ ಅಲ್ಲಿನವರು ಕೂಡ ಮಾಡಿದ್ರೆ ನಮ್ಗೆ ಸಹಕಾರ ಆಗುತ್ತೆ. ನಾವು ಹಿಡಿಯೋದು ಮತ್ತು ಬೇರೆ ರಾಜ್ಯಕ್ಕೆ ಕಳಿಸೋದು, ನಾವು ಹಿಡಿಯೋದು ಮತ್ತು ಅಂತಾರಾಷ್ಟ್ರೀಯ ಬಾರ್ಡರ್ ತನಕ ನಾವು ಕಳಿಸ್ಕೊಂಡು ಹೋಗೋದು, ಇಲ್ಲಿ ಯಾರ್ಯಾರು ಸಿಕ್ಬಿಡ್ತಾರೆ, ಬಾಂಗ್ಲಾದೇಶ್ ಇರ್ಬೋದು, ಬೇರೆ ವಲಸಿಗರಿರ್ಬೋದು, ನಾವು ನಮ್ಮ ಖರ್ಚಿನಲ್ಲಿ ಅವ್ರಿಗೆ ಬಾರ್ಡರ್ ತನಕ ಬಿಟ್ಟು ಬರಬೇಕು. ನೋಡಿ, ಆಪ್ರೇಟ್ ಅಂದರೆ ಫಿಸಿಕಲ್ ಆಪ್ರೇಷನ್ ಅಲ್ಲ, ಅದು ಆನ್ಲೈನ್ ರ್ಯಾಡಿಕಲೈಸೇಷನ್ ಆಗ್ತಾ ಇರೋದು. ಈಗ ನಿಮ್ಮ ಮೊಬೈಲ್ನಲ್ಲಿ ಏನಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಿದಾಗ ಗೊತ್ತಾಗ್ತದೆ. ಆಮೇಲೆ ಅದು ಒಂದಿನ 2 ದಿನದಲ್ಲಿ ಗೊತ್ತಾಗಲ್ಲ, ಸಮಯ ಬೇಕಾಗ್ತದೆ. ಆದರೆ ಗೊತ್ತಾದ ತಕ್ಷಣ ನಾವು ಮಿಂಚಿನ ಕಾರ್ಯಾಚರಣೆ ಮಾಡಿಬಿಟ್ಟು ದಾವಣಗೆರೆ ಇರ್ಬೋದು, ಕಲಬುರಗಿ ಇರ್ಬೋದು, 2 ಕಡೆನೂ ನಾವು ಮಾಡಿದ್ದೀವಿ. ನೋಡಿ, ಟು ಬಿ ವೆರಿ ಆನೆಸ್ಟ್, ಮಾಹಿತಿ ಇದ್ರೂ ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಒಂದು ನಮ್ಮ ಭದ್ರತೆ ಇದೆ, ರಾಜ್ಯದ ಭದ್ರತೆ ಪ್ರಶ್ನೆ. ಇನ್ನೊಂದು, ಕೇಂದ್ರದಲ್ಲೂ ಕೂಡ ನಮಗೆ ಮಾರ್ಗಸೂಚಿಗಳಿದೆ. ಅದನ್ನು ನಾವು ಉಲ್ಲಂಘನೆ ಮಾಡಿಬಿಟ್ಟು ನಾವು ಪ್ರಚಾರಕ್ಕೋಸ್ಕರ ನಾಳೆ ಪ್ರೆಸ್ಸಿಗೆ ಬರಬೇಕು, ನಾಳೆ ಮೀಡಿಯಾನಲ್ಲಿ ಬರಬೇಕು ಅಂತ ನಾವು ಕೆಲವು ಇದರಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಕ್ಷಮಿಸಬೇಕು ಅದರಲ್ಲಿ. ಬಟ್ ಎಸ್, ದೇರ್ ಈಸ್ ಕ್ರೆಡಿಬಲ್ ಇನ್ಫಾರ್ಮೇಷನ್. ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಆರ್ ವರ್ಕಿಂಗ್ ಟುಗೆದರ್ ಆನ್ ದಿಸ್.